ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ಅಮಾಸೆ ಇತ್ತಲ್ಲ, ಅದಕ್ಕೆ ಮನೆಯಾಗ ಶಾವಿಗೆ ಪಾಯಸ ಮಾಡತ್ತಾರ. ಪಾಯಸ ಹೆಂಗೆ ಮಾಡೋದತ್ತ ಬರೀ ತೋರಿಸ್ತೀನಿ. ಶಾವಿಗೆ ಈಗ ಕೆಂಪಾಗೋ ಮಟ್ಟ ಹುರ್ಕೊಂಡಾರ ಮಮ್ಮಿ. ಹುರ್ಕೊಂಡು ಈಗ ಒಂದು ಪ್ಲೇಟ್ನಾಗ ಹಾಕ್ಕೊಳಕತ್ತೀವಿ ನೋಡ್ಬೋದು. ಆಮೇಲೆ ಒಂದು ಬೌಲ್ನಾಗ ನೀರು ಹಾಕೋನು. ನೀರು ಹಾಕಿಟ್ಟು ನೀರು ಕಾಯಕ್ಕಿಡೋನು. ನೀರು ಕಾಯ್ದಾದ್ಮೇಲೆ ಅದ್ರೊಳಗೆ ಹಾಲು ಹಾಕೋನು. ಹಾಲು ಹಾಕಿದಾದ್ಮೇಲೆ ಸಕ್ರೆ ಹಾಕೋನು. ನೋಡ್ರಿ 2 ಸರಿ ಸಕ್ರೆ ಹಾಕ್ಕೊಳಕತ್ತೀನಿ. ಆಮೇಲೆ ನೋಡ್ರಿ ಇವು ಗೋಡಂಬಿ ಅದಾವು. ಆಮೇಲೆ ಅದೇ ಹಾಲಿನಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋನು ನೋಡ್ರಿ. ಆಮೇಲೆ ಸ್ವಲ್ಪ ಎಲ್ಲ ಚೆಂದಿಗೆ ಮಿಕ್ಸ್ ಮಾಡ್ಕೋಬೇಕು ಚಮಚಲ್ಲಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಆಮೇಲೆ ಶಾವಿಗೆ ನಾವು ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಇದ್ರೊಳಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀವಿ ನೋಡ್ರಿ. ಇದ್ರೊಳಗೆ ಹಾಕ್ಕೊಳಕತ್ತೀವಿ. ಈಗ ಬರೀ ಚೆಂದಿಗೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋನು ನೋಡ್ರಿ. ಚೆಂದಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡ್ಬೋದು. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನೋಡ್ರಿ ಮಸ್ತ್ ಕುದಿಯಾಕತ್ತೈತಿ. ಗೋಡಂಬಿ ಮತ್ತು ಏಲಕ್ಕಿ 2 ಹಾಕ್ಕೋತೀನಿ. ಹಾಕೊಂಡು ಚೆಂದಿಗೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಎಷ್ಟು ಚಂದ ಬುಗುಳು ಬರಾಕತ್ತೈತಿ, ಕುದಿಯಾಕತ್ತೈತಿ ನೋಡ್ಬೋದು ನೋಡ್ರಿ. ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಐತಿ. ನೀವು ಮನ್ಯಾಗ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಮಸ್ತ್ ಕುದಿಯಾಕತ್ತೈತಿ ನೋಡ್ಬೋದು. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನೋಡ್ರಿ. ಸ್ಮೆಲ್ ಹತ್ರ ಮಸ್ತ್ ಬರಾಕತ್ತೈತಿ ನೋಡ್ರಿ. ಫೈನಲಿ ನಮ್ದು ಸಿಂಪಲ್ ಆ್ಯಂಡ್ ಟೇಸ್ಟಿ ಪಾಯಸ ರೆಡಿ ಆಗೈತಿ.